ದೊಡ್ಡಗೌಡ್ರ ಮನೆಯ ದೀಪ ಚೆನ್ನಮ್ಮ ಈಗ ಇಹಲೋಕವನ್ನು ತ್ಯಜಿಸಿದ್ದಾರೆ. ಒಕ್ಕಲಿಗ ಸಂಪ್ರದಾಯದಂತೆ ಈಗ ವಿಧಿವಿಧಾನಗಳು ನೆರವೇರ್ತಾ ಇರುವಂಥದ್ದು. ಕುಟುಂಬದ ಸದಸ್ಯರಿಂದ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ ಚೆನ್ನಮ್ಮನವರಿಗೆ. ಅತಿ ಸರಳ ಜೀವನವನ್ನು ನಡೆಸಿದಂತಹ ತಾಯಿ ಈಕೆ. ಅಂದರೆ ಮನೆಯಲ್ಲಿ ನೋಡಿ, ರಾಜಕೀಯ ವ್ಯಕ್ತಿಗಳಿದ್ರು, ಮಂತ್ರಿ ಇದ್ದರು, ಮುಖ್ಯಮಂತ್ರಿ ಇದ್ದರು, ಪ್ರಧಾನಿ ಇದ್ದರು. ಇದು ಯಾವುದಕ್ಕೂ ಕೂಡ ಅಂದರೆ ಒಂದು ಅಹಂ ಇಲ್ಲದಂತೆ ಜೀವಿಸಿದಂತಹ ಸರಳ ಜೀವಿ ಈಕೆ. ಈಗ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ನೆರವೇರುತ್ತಿವೆ. ಚೆನ್ನಮ್ಮ ಅವರು ಹರದನಹಳ್ಳಿಯ ಪುತ್ರನಿಗೆ ದೊಡ್ಡ ಆಘಾತ. ಇದು ಪ್ರೀತಿಯ ಮಡದಿ ಇನ್ನಿಲ್ಲ ಅನ್ನುವಂಥದ್ದು. ಪೂಜೆ ಪುನಸ್ಕಾರ, ಮನೆಗೆ ಯಾರೇ ಬಂದರೂ ಕೂಡ ಅವರಿಗೆ ಪ್ರೀತಿಯಿಂದ ಸತ್ಕಾರ ಮಾಡ್ತಾ ಇದ್ರು. ಗೌಡರ ಯಜಮಾನಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ ನಡೀತಾ ಇರುವಂಥದ್ದು ಇದೀಗ ನೇರ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಇನ್ನು ದೇವೇಗೌಡರು ರಾಜಕೀಯದಲ್ಲಿ ಸಕ್ರಿಯರಾಗಿರುವಂಥವ್ರು. ಆದರೆ ಚೆನ್ನಮ್ಮ ಅವರು ರಾಜಕೀಯದಿಂದ ದೂರ ಉಳಿದುಕೊಂಡಿದ್ರು. ಬಾರದ ಲೋಕಕ್ಕೆ ಇದೀಗ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಈಗ ಹರದನಹಳ್ಳಿಯ ಪುತ್ರನಿಗೆ ದೊಡ್ಡ ಆಘಾತ. ಈ ಒಂದು ಮಾವಿನಕೆರೆ, ಹಾಸನ ಜಿಲ್ಲೆಯ ಹರದನಹಳ್ಳಿಯ ತಾಲೂಕಿನ ಮಾವಿನಕೆರೆ ಎಂಬಲ್ಲಿ ಆಡಂಬರದ ಜೀವನಕ್ಕೆ ಯಾವತ್ತೂ ಕೂಡ ಹೋಗಿರಲಿಲ್ಲ. ಸರಳ ಜೀವನಕ್ಕೆ ಸರಿಯಾಗಿ ಇದ್ದಂತಹ ಸರಳ ಸೂತ್ರಧಾರಿಯಾಗಿದ್ರು. ಎಲ್ಲ ಮಕ್ಕಳಿಗೂ ಕೂಡ ಶಿಕ್ಷಣವನ್ನ ನೀಡಿರುವಂತಹ ಮಹಾನ್ ತಾಯಿ. ಯಾರೇ ಮನೆಗೆ ಬರಲಿ ಅವರೆಲ್ಲರನ್ನೂ ಕೂಡ ಊಟೋಪಚಾರವಾಗಿರಬಹುದು, ಸತ್ಕಾರ ಮಾಡುವಂತಹ ಕಾರ್ಯದಲ್ಲಿ ಮುಂದೆ ಇರ್ತಾ ಇದ್ರು ಚೆನ್ನಮ್ಮ ಅವರು. ಇದೀಗ ನಮ್ಮೊಂದಿಗಿಲ್ಲ. ಇದೇ ಒಂದು ದೊಡ್ಡ ಆಘಾತ ಈಗ ದೇವೇಗೌಡರ ಕುಟುಂಬಕ್ಕೆ. ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದಾರೆ. ಅಂತಿಮ ವಿಧಿವಿಧಾನಗಳನ್ನು ಕೂಡ ನೆರವೇರಿಸ್ತಾ ಇದ್ದಾರೆ. ದೇವೇಗೌಡರು ಕೂಡ ಪತ್ನಿಯ ಕುರಿತಾಗಿ ಮಾತನಾಡ್ತಾ ಇರುವಂಥದ್ದು. ಆಡಂಬರದ ಬದುಕಿನಿಂದ ಚೆನ್ನಮ್ಮ ಅವರು ತುಂಬಾನೇ ದೂರ ಉಳಿದುಕೊಂಡಿದ್ರು. ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಂತಹ ದೇವೇಗೌಡರು ಆದರೆ ಯಾವುದೇ ಕಾರಣಕ್ಕೂ ಮುಂದೆ ರಾಜಕಾರಣದಲ್ಲಿ ಬರಲೇ ಇಲ್ಲ. ಪತಿಯವರಿಗೆ ಒಂದು
ಸೇವೆಯನ್ನು ಮಾಡ್ತಾ ಇದ್ರು, ಅವರ ಬೆನ್ನೆಲುಬಾಗಿ ನಿಂತಿದ್ರು. ಹೇಗೆ ಇದ್ರೂ ಕೂಡ ಅವ್ರ ಜೊತೆಯಾಗಿ ಹೆಜ್ಜೆ ಹಾಕದಂಥವ್ರು. ರಾಜಕೀಯದ 7 ಬೀಳಿನಲ್ಲೂ ಕೂಡ ದೇವೇಗೌಡರ ರಾಜಕೀಯ 7 ಬೀಳಿನಲ್ಲಿ ಚೆನ್ನಮ್ಮ ಅವರು ಜೊತೆಗಿದ್ರು, ಸಾಥ್ ನೀಡ್ತಾ ಇದ್ರು. ಸೋಲಾಗಿರ್ಬೋದು, ಗೆಲುವಾಗಿರ್ಬೋದು, ಪ್ರಧಾನಿಯಾಗಿದ್ದಾಗ, ಜೊತೆಗೆ ಮಂತ್ರಿಯಾಗಿದ್ದಾಗ, CM ಆಗಿದ್ದಾಗ, ಎಲ್ಲ ಒಂದು ಕಾಲದಲ್ಲೂ ಕೂಡ ಜೊತೆಗೆ ನಿಂತಿದ್ರು. ಸೋತಾಗ ಕೂಡ ಶಕ್ತಿಯಾಗಿ ಒಂದು ಮಾತುಗಳನ್ನು ಹೇಳ್ತಾ ಇದ್ರು, ದಾರಿದೀಪವಾಗಿದ್ರು ದೇವೇಗೌಡರ ಕುಟುಂಬಕ್ಕೆ. ಈಗ ದಾರಿದೀಪವೇ ಇಲ್ಲ ಅಂತಂದಾಗ ಆಕಾಶವೇ ಕಳಚಿ ಬೀಳುತ್ತೆ. ಇನ್ನು ಕುಮಾರಸ್ವಾಮಿಯವರು ಕೂಡ ಪ್ರೀತಿಯ ತಾಯಿಗೆ ಹಣೆಗೆ ಮುತ್ತನ್ನು ಇಡುವ ಮೂಲಕ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಕೆನ್ನೆಯನ್ನು ಕೂಡ ಸವರಿದ್ರು. ಪ್ರೀತಿಯ ಮಗನಾಗಿರುವಂಥದ್ದು ಕುಮಾರಣ್ಣ. ನಿನ್ನೆ ಕೂಡ ಗಮನಿಸ್ತಾ ಇದ್ವಿ ನಾವು, ಬೆಂಗಳೂರಿನಿಂದ ಏನು ಅಂತಿಮ ಯಾತ್ರೆ ಹೊರಡ್ತಲ್ಲ, ಆಗ ತಾಯಿಯ ಪಕ್ಕದಲ್ಲಿಯೇ ಕುಳಿತಿದ್ರು. ಇವತ್ತು ಕೂಡ ಈಗ ಅಂತಿಮ ನಮನ ಸಲ್ಲಿಸ್ತಾ ಇರುವಂಥದ್ದು ಕುಮಾರಣ್ಣ ಅವರು. ಮಗನಿಗೆ ಒಂದು ತಾಯಿ ಅಂತಂದರೆ ಅತೀವವಾದಂತಹ ಪ್ರೀತಿ. ಎಲ್ಲೇ ಹೋದರೂ ಕೂಡ ತಾಯಿಯ ಒಂದು ಮಾರ್ಗದರ್ಶನದ ಮೂಲಕ ದಿನಗಳನ್ನು ದೂಡ್ತಾ ಇದ್ರು, ಹೆಜ್ಜೆಯನ್ನು ಇಡ್ತಾ ಇದ್ರು. ಇಬ್ಬರೂ ಮಕ್ಕಳು ಕೂಡ, ರೇವಣ್ಣ ಅವರು ಕೂಡ ಈಗ ತಾಯಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರೀತಿಯ ತಾಯಿಗೆ ಒಂದು ಸಿಹಿ ಮುತ್ತಿನ ಮೂಲಕ ಅಂತಿಮ ನಮನ. ನಿಜಕ್ಕೂ ತಾಯಿ ಎಷ್ಟು ಗ್ರೇಟ್ ಅಂತಂದರೆ, ದೇವೇಗೌಡರ ಮೇಲೆ ಒಂದು ರೇವಣ್ಣ ಅವರ ಮೇಲೆ ಒಂದು ಆ್ಯಸಿಡ್ ದಾಳಿ ಆಗುತ್ತೆ. ಆ ಒಂದು ದಾಳಿಯಿಂದ ಮಗನನ್ನು ತಪ್ಪಿಸಿ ತಾನು ಒಂದು ಮುಂದೆ ಬರುವಂಥದ್ದು. ಇಂಥ ತಾಯಿ ಯಾರಿಗೂ ಸಿಗೋದಿಲ್ಲ ಬಿಡಿ. ತಾಯಿ ಅನ್ನೋದೇ ಒಂದು ದೊಡ್ಡ ಮಹಾನ್ ಶಕ್ತಿ. ಆ ಶಕ್ತಿಯಾಗಿದ್ದಂಥದ್ದು ದೇವೇಗೌಡರ ಕುಟುಂಬಕ್ಕೆ ಚೆನ್ನಮ್ಮ ಅವರು. ಈಗ ಮೊಮ್ಮಗ ಕೂಡ ಬಂದಿರುವಂಥದ್ದು. ಸೂರಜ್ ರೇವಣ್ಣ ಕೂಡ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಕುಟುಂಬಸ್ಥರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ, ಮಕ್ಕಳು ಕೂಡ, ಮೊಮ್ಮಕ್ಕಳು ಕೂಡ, ಜೊತೆಗೆ ಕಾರ್ಯಕರ್ತರು, ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲೇ ಹೋದರೂ ಕೂಡ ಚೆನ್ನಮ್ಮ ಅವರು ಸರಳತೆಯಿಂದ ನಡೆದುಕೊಳ್ತಾ ಇದ್ರು. ಯಾವುದೇ ಕೂಡ ಹಮ್ಮು ಇರಲಿಲ್ಲ. ಅಹಂ ಅನ್ನೋದೇ ಅವರಿಗೆ ಗೊತ್ತಿಲ್ಲ. ಸರಳ ಸಜ್ಜನಿಕೆಯ ಜೀವನವನ್ನು ಸಾಗಿಸ್ತಾ ಇದ್ರು. ಒಂದೊಮ್ಮೆ ದೆಹಲಿಗೆ ಹೋದಾಗ ಕೂಡ ಅಲ್ಲೂ ಕೂಡ ತಮ್ಮ ಹಳ್ಳಿಯ ಜೀವನವನ್ನೇ ಅವರು ನಡೆಸ್ತಾ ಇದ್ರು. ಯಾಕೆ ಈ ಒಂದು ಮಾವಿನ ಕೆರೆಯಲ್ಲಿಯೇ, ಅದರಲ್ಲೂ ಕೂಡ ರಂಗನಾಥ ಸ್ವಾಮಿಯ ತಪ್ಪಲಿನಲ್ಲಿ ಈ ಒಂದು ಅಂತ್ಯಕ್ರಿಯೆ ನಡೆಸಲಾಗ್ತಾ ಇದೆ? ಈ ಕುರಿತಾಗೂ ಕೂಡ ಅವರ ಅಳಿಯರಾಗಿರುವಂತಹ ಸಂಸದ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಮಾತನಾಡಿದ್ರು. ನಮ್ಮ ಅತ್ತೆಯವರು ಈ ಒಂದು ಕ್ಷೇತ್ರದಲ್ಲಿ, ಈ ಒಂದು ಸ್ಥಳದಲ್ಲಿ ಹೆಚ್ಚಿನ ಒಡನಾಟವನ್ನು ಇಟ್ಕೊಂಡಿದ್ರು. ಮಾವಿನ ಕೆರೆಯಲ್ಲಿ ಎಲ್ಲರಿಗೂ ಕೂಡ ಬೇಕಾದಂಥವರು, ಅವರು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಂತಹ ಸ್ಥಳ ಇದು. ಅದಕ್ಕೂ ಮೇಲಾಗಿ ರಂಗನಾಥ ಸ್ವಾಮಿಯನ್ನ ನಂಬಿದಂತಹ ದೈವ ಭಕ್ತಿಯಾಗಿದ್ರು. ಆ ಒಂದು ಕಾರಣಕ್ಕೆ ನಾವು ಇಲ್ಲಿಯೇ ಅವರ ಇಷ್ಟದ ಸ್ಥಳದಲ್ಲಿಯೇ ಈ ಸ್ಥಳದಲ್ಲಿಯೇ ಅಂತಿಮ ಸಂಸ್ಕಾರ ಮಾಡ್ತಾ ಇದ್ದೀವಿ ಅಂತ ಕೂಡ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ರು ಮಾಧ್ಯಮದ ಮುಂದೆ. ಇದೀಗ ದೇವೇಗೌಡರು ತಮ್ಮ ಪ್ರೀತಿಯ ಪತ್ನಿಯನ್ನ ಕಳೆದುಕೊಂಡಿದ್ದಾರೆ. ಅವರು ಕೂಡ ಮಾತನಾಡ್ತಾ ಇರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇರಬಹುದು. ಪಾಪ ನೊಂದ ಹಿರಿಯ ಜೀವ ಹೇಗೆ ಇದನ್ನ ಸಹಿಸ್ಕೊಳ್ತಾರೆ ಅನ್ನುವಂಥದ್ದೇ ಗೊತ್ತಿಲ್ಲ. ಯಾಕಂತಂದ್ರೆ ದೇವೇಗೌಡರು ಪ್ರತಿ ಕ್ಷಣದಲ್ಲೂ ಕೂಡ ಜೊತೆಯಾಗಿದ್ದಂಥವರು ಚೆನ್ನಮ್ಮ. ಸತತ 72 ವರ್ಷಗಳಿಂದ ಕೂಡ ದಾಂಪತ್ಯ ಜೀವನದಲ್ಲಿ ಒಬ್ರಿಗೊಬ್ರು ಹೆಗಲಾಗಿ ಕೊಟ್ಟು ನಿಂತವರು. ಇಷ್ಟು ದೊಡ್ಡ ಮಟ್ಟಕ್ಕೆ ಈ ಒಂದು ಜನತಾ ಪಾರ್ಟಿ ಬೆಳೆದು ನಿಂತಿದೆ ಅನ್ನೋದಕ್ಕೂ ಕೂಡ ಕಾರಣ ಒಂದು ಕಡೆಗೆ ಚೆನ್ನಮ್ಮ ಅವರು ಕೂಡ ಇದ್ದಾರೆ. ಈಗ ಅದೇ ಶಕ್ತಿ ಇಲ್ಲ ಅಂತಂದರೆ ನೋವು ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಎಲ್ಲವನ್ನೂ ಕೂಡ ಸಹಿಸಿಕೊಂಡು ಹಿರಿಯ ಜೀವ ದೇವೇಗೌಡರು ಈಗ ಎಲ್ಲ ಕಾರ್ಯಗಳನ್ನು ಕೂಡ ಮುನ್ನಡೆಸ್ತಾ ಇದ್ದಾರೆ. ಪತಿಯಾಗಿ ತಮ್ಮ ಏನು ಕಾರ್ಯಗಳಿದೆ ಅವೆಲ್ಲವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಾಕ್ಷಾತ್ ಅನ್ನಪೂರ್ಣೆಯಾಗಿದ್ದರು ಚೆನ್ನಮ್ಮ ಅವರು. ಅವ್ರ ಮನೆಗೆ ಯಾರೇ ಬರಲಿ ಅವರೆಲ್ಲರಿಗೂ ಕೂಡ ಅನ್ನವನ್ನು ಹಾಕಿ ಕಳಿಸ್ತಾನೆ ಇರಲಿಲ್ಲ. ಅನ್ನ ಹಾಕಿ ಊಟ ಮಾಡಿಸಿ ಅವರಿಗೆ ಏನೋ ಒಂದು ಚಿಕ್ಕದಾಗಿ ಉಡುಗೊರೆಯನ್ನು ಕೊಟ್ಟು ಕಳಿಸ್ತಾ ಇದ್ರು. ಯಾರೇ ಒಬ್ಬರು ಮುತ್ತೈದೆ ಏನಾದರೂ ಹೋದರು ಅಂತಂದರೆ ಅವರಿಗೆ ಅರಿಶಿಣ ಕುಂಕುಮ, ಅದೇ ಒಂದು ಹೆಣ್ಮಗಳಿಗೆ ಬೇಕಾಗಿರುವಂತಹ ಸೌಭಾಗ್ಯ, ಅದನ್ನೇ ಕೂಡ ಕೊಟ್ಟು ಹೋದರು.